ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಬಾಂಬ್ ಸಿಡಿಸಿದೆ. ಕಸದ ಟೆಂಡರ್ನಲ್ಲಿ ಭಾರೀ ಹಗರಣ ನಡೆದಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾಗಿ ಆರೋಪಿಸಿದ್ದಾರೆ. ದೆಹಲಿಯ ರಾಮ್ಕಿ ಕಂಪನಿಗೆ ಟೆಂಡರ್ ನೀಡಿ 36,000 ಕೋಟಿ ಲೂಟಿ ಮಾಡಲಾಗಿದೆ. ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಹಗರಣ ಆಗಿದೆ. ಬೆಂಗಳೂರು ಜನರ ದುಡ್ಡನ್ನ ಕಾಂಗ್ರೆಸ್ ತಿಂದಿದೆ. ಹಗರಣದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಭಾಗಿಯಾಗಿದೆ. ಕಾರ್ಪೊರೇಟರ್ ಇಲ್ಲದ ಟೈಮಲ್ಲಿ ಹಗರಣ ಆಗಿದೆ. ಟಿಪ್ಪರ್ ಬಾಡಿಗೆ, ಕಸ ಸಂಗ್ರಹ, ರವಾನೆಯಲ್ಲಿ ಹಗರಣ ನಡೆದಿದೆ. 265 ಬದಲು 2,400ಕ್ಕೆ 1 ಟನ್ ಕಸ ಮಾರಿದ್ದಾರೆ. ಇದರಲ್ಲಿ ತುಷಾರ್ ಗಿರಿನಾಥ್, ಮಹೇಶ್ವರ್ ರಾವ್ ಕರಿಗೌಡ, ಪ್ರಹ್ಲಾದ್, ನಜೀಂ ಅಹಮದ್ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಅಂತ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕಸದ ದೊಡ್ಡ ಹಗರಣ ಇವತ್ತು ಬಯಲಿಗೆ ಬರ್ತಾ ಇದೆ. ಈ ಹಗರಣ 36,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಇದು 10,000 crore ಕಿಕ್ ಬ್ಯಾಕ್. ಈ ಹಗರಣ ಯಾಕೆ ಆಗ್ತಾ ಇದೆ ಅಂದರೆ, ಇವಾಗ ಯಾರು ಕೊಟ್ಟಿದ್ದಾರೆ, ರಾಮ್ಕಿ ಕಂಪನಿ ಬ್ಲ್ಯಾಕ್ ಲಿಸ್ಟೆಡ್ ಕಂಪನಿ. ಕಸದಿಂದ ದುಡ್ಡು ಮಾಡೋದು ಹೆಂಗೆ, ಗೋಲ್ಡ್ ಹೆಂಗೆ ಮಾಡೋದು, ಕಸನ ಗಾರ್ಬೇಜನ್ನು ಗೋಲ್ಡ್ ಆಗಿ ಕನ್ವರ್ಟ್ ಮಾಡುವಂಥ ಸ್ಕೀಮ್ ಇದು. ತಕ್ಷಣ ಪ್ರಸ್ತಾವನೆಯನ್ನ ತಿರಸ್ಕಾರ ಮಾಡಬೇಕು. ಟೆಂಡರ್ ಅನ್ನ ಬೋಗಸ್ ಟೆಂಡರ್, ಕರಪ್ಟ್ ಟೆಂಡರ್, ಇದು ಶಾಮೀಲಾಗತಕ್ಕಂಥ ಟೆಂಡರ್, ಲೂಟಿ, ಬೆಂಗಳೂರು ಜನನ ಲೂಟಿ. ಬೆಂಗಳೂರು ಜನ ಇನ್ನು ಮುಂದೆ ಯಾರು ಕಸನ ಆಚೆ ಹಾಕಂಗೇ ಇಲ್ಲ. ರಾಜ್ಯಸಭೆ ಟಿಕೆಟ್ ವಿಚಾರದ ಬಗ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ನನ್ನ ಸ್ನೇಹಿತರು ರಾಜ್ಯಸಭೆ ನನ್ನ ಪ್ರವೇಶದ ಬಗ್ಗೆ ಮಾತಾಡ್ತಿದ್ದಾರೆ, ಬಹಳ ಅಪಮಾನ ಮಾಡಿಬಿಟ್ರು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಆಕಾಂಕ್ಷಿ ಅಂತ ಮಾಧ್ಯಮಗಳು ದೊಡ್ಡ ಮಟ್ಟದ ಪ್ರಚಾರ ಮಾಡಿದ್ವು. ನನ್ನ ಹಾಗೂ ಮೋದಿಯವರ ಸಂಬಂಧ ಕಳೆದ 10 ವರ್ಷಗಳಿಂದ ಚೆನ್ನಾಗಿದೆ. ಮೋದಿಯವರ ನಾಯಕತ್ವವನ್ನು ನಾನು ಹೊಗಳಿದ್ದೇನೆ. ರಾಜ್ಯಸಭೆ 1ರಿಂದ ನಮ್ಮ ಸಂಬಂಧ ಅಳಿಯಬಾರದು. ಕಾಂಗ್ರೆಸ್ನವರು ಹೇಗೆ ನಡೆದುಕೊಂಡ್ರು ಅಂತ ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ನನ್ನ ಅವರ ಸಂಬಂಧ ಕೇವಲ ಒಂದು ರಾಜ್ಯಸಭಾ ಸೀಟ್ಗೋಸ್ಕರ ಅಲ್ಲ, ಅದು ವೈಯಕ್ತಿಕವಾಗಿ ನಾನು ಅವರಿಗೆ ನಿಕಟವಾದ ಸಂಬಂಧವನ್ನು ಬೆಳೆಸ್ಕೊಂಡು ಬಂದಿದ್ದೇನೆ. ಆ ಸಂಬಂಧ ನಾನು ಸದಸ್ಯನಿಲ್ಲದೇ ಇದ್ದರೂ ಅದು ಮುಂದುವರ್ಕೊಂಡು ಹೋಗುತ್ತೆ. ಕೇವಲ ರಾಜ್ಯಸಭಾ ಸದಸ್ಯ ಸ್ಥಾನದಿಂದ ನಮ್ಮ ಸಂಬಂಧವಿತ್ತು, ಇಲ್ಲಿ ಮುಗಿದೋಯ್ತು ಅನ್ನೋ ಪ್ರಶ್ನೆ ಇಲ್ಲ. ಮುಂದೆ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಲಿ ನಾನು ಮೋದಿಯವ್ರನ್ನ ಭೇಟಿ ಮಾಡಬಹುದು, ಪತ್ರ ವ್ಯವಹಾರ ಮಾಡಬಹುದು. ಅದನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಖಾತೆ ಕಗ್ಗಂಟು ಸದ್ಯಕ್ಕೆ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸಿಎಂ ಡಿಕೆಶಿ ಇವತ್ತು ಬೆಳಗ್ಗೆ ದೆಹಲಿಗೆ ಹೋಗಿದ್ದಾರೆ. ಎಐಸಿಸಿ ನಾಯಕರನ್ನ ಭೇಟಿಯಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ ಗೊಂದಲಕ್ಕೆ ತೆರೆ ಎಳಿತಾರಾ ಅಥವಾ ಖಾತೆ ಬದಲಾವಣೆ ಮಾಡಿಸಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಸಿಎಂ ತಾವೇ ಇಟ್ಕೊಳ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಈ ನಡುವೆ ಡಿಸಿಎಂ ಪರಮೇಶ್ವರ್ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಸಂಪುಟದ 2ನೇ ಪಟ್ಟಿ ಬಗ್ಗೆಯೂ ಚರ್ಚೆ ಆಗೋ ಸಾಧ್ಯತೆ ಇದೆ. ಪೂರ್ಣ ಖಾತೆಗೆ ಪಟ್ಟು ಹಿಡಿದಿರುವ ಸಚಿವ ಕೃಷ್ಣ ಭೈರೇಗೌಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ತಮಗೆ ನೀಡಿರುವ ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆಯ ಖಾತೆಯಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸೇರಿಸುವಂತೆ ಕೃಷ್ಣ ಭೈರೇಗೌಡ ಪಟ್ಟು ಹಿಡಿದಿದ್ದಾರೆ. ಇದಕ್ಕೆ ಇವತ್ತು ಹೈಕಮಾಂಡ್ ನಾಯಕರಿಂದ ಸ್ಪಷ್ಟ ಉತ್ತರ ಸಿಗುವ ಸಾಧ್ಯತೆ ಇದೆ. ಖಾತೆಗಳ ಬಗ್ಗೆ ಕೆಲ ಸಚಿವರಿಂದ ಅಸಮಾಧಾನ ಕುರಿತು ಬೆಂಗಳೂರಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಮಾತನಾಡಿದರು. ಕೃಷ್ಣ ಭೈರೇಗೌಡಗೆ ಯಾವ ಅಸಮಾಧಾನ ಇಲ್ಲ, ಅವರೇನಾದರೂ ಹೇಳಿದಾರಾ? ಎಲ್ಲವೂ ಸೃಷ್ಟಿ. ಪೂರ್ಣ ಖಾತೆ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ನನಗೆ ಡಿಸಿಎಂ ಹುದ್ದೆ ನೀಡಿದ ಬಗ್ಗೆ ಅಸಮಾಧಾನ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಹಿರಿಯರು, ಅವರಿಗೆ ಡಿಸಿಎಂ ಕೊಟ್ಟಿದ್ದು ಖುಷಿ ಇದೆ. ಅವರು 2013ರಲ್ಲಿ ಗೆದ್ದಿದ್ರೆ ಅರ್ಧ ಅವಧಿಗಾದರೂ ಸಿಎಂ ಆಗ್ತಾ ಇದ್ರು ಅಂತ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಅದು ಬಹುಶಃ ನಿಮ್ಮೆಲ್ಲರ ಮಾಧ್ಯಮ ಸೃಷ್ಟಿ. ಅದು ಏನೇ ಅಂಥದ್ದು ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಿದೆ ಎಲ್ಲರೂ ಅದನ್ನು ಬಗೆಹರಿಸ್ತಾರೆ. ಅಂಥದ್ದೇನಾದರೂ ಇದ್ದರೆ ಬಹುಶಃ ನನಗೆ ಅನ್ನಿಸ್ತದೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಹಿಂದೆ ಎಷ್ಟು ನಮ್ಮ ಸಚಿವರಿದ್ದರು, ಸುಮಾರು 7 ಜನ ಸಚಿವರು ನಾವಿದ್ದೀವಿ. ಪ್ರಕಾರವಾಗಿ ಎಲ್ಲ ಕೊಡ್ತಾರೆ. ಈಗ ಪರಮೇಶ್ವರ್ ಅವರು ಹಿರಿಯರು, KPCC ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದರು. ಅವರು DCM ಆಗಿದ್ದು ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಸುಖ ಸಂದರ್ಭದಲ್ಲಿ ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿಲ್ಲ.
ಇನ್ನು ಶಾಸಕ ಹ್ಯಾರಿಸ್ಗೆ ಸಚಿವ ಸ್ಥಾನ ಸಿಗುವ ಭರವಸೆ ಇದೆ ಅಂತ ಪುತ್ರ ನಲ್ಪಾಡ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ನಲ್ಪಾಡ್, ನನಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ 100ಕ್ಕೆ 100ರಷ್ಟು ವಿಶ್ವಾಸವಿದೆ. ನನ್ನ ತಂದೆ 4ನೇ ಬಾರಿ ಶಾಸಕರಾಗಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಒಂದು ಅವಕಾಶ ಕೊಟ್ಟರೆ ಪಕ್ಷಕ್ಕೂ ಒಳ್ಳೆ ಹೆಸರು ತರ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ 100% ಭಾಗ 100% ನಂಬಿಕೆ ಇದೆ. ಯಾಕಂದ್ರೆ ಅವ್ರು 4ನೇ ಬಾರಿ ಶಾಸಕರಾಗಿದ್ದಾರೆ, ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ, PDAನ ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಟ್ರೆ ಪಕ್ಷಕ್ಕೂ ಒಳ್ಳೆ ಹೆಸರು ತಂದು ಕೊಡ್ತಾರೋ ಅನ್ನೋ ನಂಬಿಕೆ ನನಗಿದೆ. ಸೊ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಆ ನಂಬಿಕೆ ಇದೆ ಅನ್ಸುತ್ತೆ. ಮೈನಾರಿಟೀಸ್ಗೆ ಜಾಸ್ತಿ ಸ್ಥಾನಗಳು ಸಿಕ್ಬೇಕು ಅಂತ ಕೇಳ್ತಾ ಇದೀವಿ, ಈ ಬಾರಿ ಸಿಕ್ಕುತ್ತೆ ಅಂತ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದೇನೆ ಅಂತ ಮೈಸೂರಿನಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಹೇಳಿದ್ದಾರೆ. ಕಳೆದ 20 ವರ್ಷದಿಂದ ಮೈಸೂರು ಭಾಗದ ಯಾವೊಬ್ಬ ವಾಲ್ಮೀಕಿ ಸಮುದಾಯದ ಶಾಸಕರು ಮಂತ್ರಿಯಾಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಆಶೀರ್ವಾದ ಮಾಡಿದ್ರೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಖಾತೆ ಹಂಚಿಕೆ ಹೈಡ್ರಾಮಾ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಡಿಕೆಶಿ ಸಂಪುಟದಲ್ಲಿ ದಲಿತರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಆರೋಪಿಸಿ ನಾಳೆ ಬೃಹತ್ ಪ್ರತಿಭಟನೆಗೆ ದಲಿತ ಸಂಘಟನೆಗಳು ಒಕ್ಕೂಟ ನಿರ್ಧಾರ ಮಾಡಿದ್ದಾವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 25ಕ್ಕೂ ಅಧಿಕ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಆಗುತ್ತೆ. 2ನೇ ಪಟ್ಟಿಯಲ್ಲಿ ಮಹಾದೇವಪ್ಪ ಸೇರಿದಂತೆ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಲಿದ್ದಾರೆ. ಈ ಹೋರಾಟದಲ್ಲಿ ಹಿರಿಯ ದಲಿತ ನಾಯಕರು, ಸಾಹಿತಿಗಳು ಹಾಗೂ ಸ್ವಾಮೀಜಿಗಳು ಭಾಗಿಯಾಗ್ತಾ ಇದ್ದಾರೆ. ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನಾ ಅನ್ನೋ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ನಾವು ಮತದಾರರಾಗಿ ಬಂದಿದ್ದೇವೆ. ನಮ್ಮ ಸಮುದಾಯದಲ್ಲಿ, ಬಲಿಷ್ಠವಾಗಿರತಕ್ಕಂಥ ಸಮುದಾಯದಲ್ಲಿ ಇನ್ನೂ 5 ಜನಕ್ಕೆ ಪ್ರತಿಷ್ಠಿತವಾದಂತಹ ಮಂತ್ರಿ ಪದವಿಗಳನ್ನು ಕೊಡಬೇಕಾಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಬಲವಾದಂಥ ನಾಯಕತ್ವವನ್ನು ಉಳ್ಳಂತಹ ಸಮುದಾಯ ದಲಿತ ಸಮುದಾಯ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನಾ ಮಹಾದೇವಪುರನ್ನ ಮರಳಿ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು, ಮತ್ತೆ ಪ್ರಬಲ ಖಾತೆಯನ್ನು ಕೊಡಬೇಕು, ಮತ್ತೆ ದಲಿತರಿಗೆ ಮತ್ತಷ್ಟು 5 ಸಚಿವರುಗಳನ್ನು ಕೊಡಬೇಕು ಅಂತ ಹೇಳಿ ಈ ಸಮಾವೇಶದ ಉದ್ದೇಶ ಆಗಿದೆ. ಆ ದಿನ ನಾವು ತೀರ್ಮಾನವನ್ನು ಕೈಗೊಳ್ತೇವೆ. 11ನೇ ತಾರೀಕು ಏನಾದರೂ ಕೂಡ ಅದು ಒಳಗಡೆ ಮುಖ್ಯಮಂತ್ರಿಗಳು ತಮ್ಮ ತೀರ್ಮಾನವನ್ನು ಪ್ರಕಟಿಸ್ತಾ ಹೋದರೆ ಇಡೀ ರಾಜ್ಯಾದ್ಯಂತ ಉಗ್ರ ಚಳುವಳಿಯನ್ನು ಮಾಡ್ತೇವೆ ಅಂತ ಹೇಳಿ ಆ ಸಮಾವೇಶದಲ್ಲಿ ನಾವು ಎಚ್ಚರಿಕೆಯ ಸಮಾವೇಶ ಅದು. ಇನ್ನು ಶಾಸಕ ಪ್ರಸಾದ ಅಬ್ಬಯ್ಯ ಅವರನ್ನ ಮಂತ್ರಿ ಮಾಡಲು ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಕೇಶವಾಪುರ ಸರ್ಕಲ್ನಲ್ಲಿ ಕೇಶವಾಪುರ, ನಾಗಶೆಟ್ಟಿಕೊಪ್ಪ ಮತ್ತು ಬೆಂಗೇರಿಯ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಪೂರ್ವ ಕ್ಷೇತ್ರದಿಂದ 3 ಬಾರಿ ಗೆದ್ದಿದ್ದಾರೆ. ಅಬ್ಬಯ್ಯ ಅವರನ್ನ ಈ ಬಾರಿಯಾದರೂ ಮಂತ್ರಿ ಮಾಡಬೇಕು, ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ಶಾಸಕ ಜಮೀರ್ ಅಹಮದ್ ಖಾನ್ಗೆ ಡಿಸಿಎಂ ಮಾಡುವಂತೆ ಒತ್ತಾಯಿಸಿ ಹಾಸನದಲ್ಲಿ ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ಹಾಸನದ ಅಂಬೇಡ್ಕರ್ ಪ್ರತಿಮೆ ಎದುರು ನೂರಾರು ಬೆಂಬಲಿಗರು ಜಮೀರ್ ಖಾನ್ ಪರ ಘೋಷಣೆ ಕೂಗಿ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಜಮೀರ್ ಅವರನ್ನ ಡಿಸಿಎಂ ಮಾಡಬೇಕು ಅಂತ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ, ಜಮೀರ್ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ವಿಚಾರದ ಬಗ್ಗೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಒಂದು ಸಣ್ಣ ಗಿರಣಿ ಅಂಗಡಿ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಿ ಅಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಿ ಅಂತೀರಾ, ಅಷ್ಟು ದೊಡ್ಡ ಸಂಸ್ಥೆ ರಿಜಿಸ್ಟರ್ ಮಾಡಬೇಕು ಅಲ್ವಾ ಅಂತ ಹೇಳಿದ್ದಾರೆ. ಮಾಡಲೇಬೇಕು. ಹೌದು, ಯಾವುದೇ ಈಗ ಸಣ್ಣ ಕಿರಾಣಿ ಅಂಗಡಿ ಮಾಡಿದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಂತೀರಾ, ಸೈಕಲ್ ಪಂಚರ್ ಅಂಗಡಿ ಮಾಡಿದ್ರೆ ನೀವು ಅದಕ್ಕೆ ರಿಜಿಸ್ಟರ್ ಮಾಡಂತೀರಾ. ಮತ್ತು ಈಗ ಒಂದು ದೊಡ್ಡ ಸಂಸ್ಥೆ ಆಗಿದ್ರೆ ರಿಜಿಸ್ಟರ್ ಮಾಡಬೇಕಲ್ಲ, ಕಾನೂನಲ್ಲ ಅದು. ಯಾಕೆ ನೀವು ಬೇರೆ ಥರ ನೋಡ್ತೀರಾ? ಒಂದು ಕಿರಾಣಿ ಅಂಗಡಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಮತ್ತಿಷ್ಟೆಲ್ಲ ಇದ್ದಾಗ ಮಾಡಲೇಬೇಕಲ್ಲ. ಸಂವಿಧಾನ, ಕಾನೂನು. ಹಾಗಿದ್ರೆ ನಾವು ಯಾಕೆ ಮಾಡಬೇಕು? ನಮ್ಮದು ಒಂದು ಸಂಸ್ಥೆ ಅದಪ್ಪ, ಬೇಡ ಸಂಸ್ಥೆ, ನಾವು ರಿಜಿಸ್ಟ್ರೇಷನ್ ಮಾಡ್ಲಾಕ ಹೋಗಿ ನಡೀತದ? ಶಾಖೆಗಳು ಹೇಳ್ತಿಲ್ಲ, ಮೇನ್ ಟ್ರಸ್ಟ್ ಇವತ್ತು ಸಹ ಮತ್ತು ಅವರೇನೋ ಶಿಕ್ಷಣ ಸಂಸ್ಥೆಗಳು ತೆಗಿತಾರೆ, ಮತ್ತೊಂದು ಮಾಡ್ತಾರೆ, ಅವಕ್ಕೆಲ್ಲಕ್ಕೂ ಪರ್ಮಿಷನ್ ಬೇಕು. ಹೌದು, ಯಾವುದೇ ಆರ್ಎಸ್ಎಸ್ ವಿಚಾರದ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಸಿಟಿ ರವಿಗೆ ಆರ್ಎಸ್ಎಸ್ ಇತಿಹಾಸ ಗೊತ್ತಿಲ್ಲ ಅನ್ಸುತ್ತೆ. ಇಂದಿರಾ ಗಾಂಧಿ ಅವರು ಆರ್ಎಸ್ಎಸ್ ಬ್ಯಾನ್ ಮಾಡಿದಾಗ ಅವರ ಸರಚಾಲಕರು ಉದ್ದುದ್ದಾಗಿ ಲೆಟರ್ ಬರೆದಿದ್ರು. ಇತಿಹಾಸ ಮೊದಲು ಓದೋಕ್ ಹೇಳಿ, ಆರ್ಎಸ್ಎಸ್ ಅವರು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ
ಬಿಜೆಪಿಯವರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರುತ್ತೆ ಅಂತ ದೇವರು ಸಹ ಲೆಕ್ಕ ಕೊಡಬೇಕು. ಆರ್ಎಸ್ಎಸ್ ಅವರು ಮನಸ್ಸಿಗೆ ಬಂದ ಹಾಗೆ ಮಾಡಬಹುದು. ಇವರು ಐಟಿಗೆ ಲೆಕ್ಕ ಕೊಡಬಾರ್ದಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ನೋಡಿ, ಒಂದು ನಿಮಿಷ. ಫಸ್ಟ್ ಆಫ್ ಆಲ್ ಸಿ ಟಿ ರವಿ ಅವರಿಗೆ RSS ಅವರ ಇತಿಹಾಸ ಗೊತ್ತಿಲ್ಲ ಅನಿಸುತ್ತೆ. ಸರ್ದಾರ್ ಪಟೇಲ್ ಅವರು, ನೆಹರು ಅವರು ಬ್ಯಾನ್ ಮಾಡಿದಾಗ ಹೋಗಿ ಕೈಕಾಲು ಬಿದ್ದಿದ್ದು ಅದೇ RSS ಅವರು. ಇಂದಿರಾ ಗಾಂಧಿ ಅವರು ಬ್ಯಾನ್ ಮಾಡಿದಾಗ ಉದ್ದುದ್ದ ಪ್ರಶಂಸೆ ಲೆಟರ್ಗಳು ಬರೆದಿದ್ದಾರೆ ಅವ್ರು ಸಂಚಾಲಕರು. ಓದಕ್ಕೆ ಕೇಳ್ರಿ ಅವರಿಗೆ ಇತಿಹಾಸ ಮೊದಲನೇದು. ಆಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂದರೆ ಯಾಕೆ ಅಷ್ಟು ಭಯ ಅವರಿಗೆ? RSSಗೆ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಇವ್ರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ? ಹೌದಾ ಇಲ್ಲ? ಬೀದಿ ವ್ಯಾಪಾರಿಗಳು ರಿಜಿಸ್ಟರ್ ಆಗಬೇಕು. ದೇವಸ್ಥಾನದಲ್ಲಿ ಎಷ್ಟು ದೇಣಿಗೆ ಬರ್ತಾ ಇದೆ ಅಂತ ದೇವರು ಲೆಕ್ಕ ಕೊಡಬೇಕು. ಆರ್ಎಸ್ಎಸ್ ಬಗ್ಗೆ ಮಾತನಾಡುವ ಗೌರವ ಪ್ರಿಯಾಂಕ್ ಖರ್ಗೆ ಉಳಿಸಿಕೊಂಡಿಲ್ಲ ಅಂತ ಸಂಸದ BY ರಾಘವೇಂದ್ರ ಕಿಡಿಕಾರಿದ್ದಾರೆ. ಖರ್ಗೆ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂತ ಒಂದು ಆ ಗೌರವವನ್ನು ಅವ್ರು ಉಳಿಸ್ಕೊಂಡಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಪದೇ ಪ್ರಿಯಾಂಕ ಖರ್ಗೆ ಅವರು ಈ ರೀತಿಯಂತ ಆರೋಪವನ್ನು, ಯಾಕೆಂದ್ರೆ ಅವ್ರ ತಂದೆ ಒಂದು ಹಿಂದಿನ ಒಂದು ಸ್ವತಂತ್ರ ಪೂರ್ವದ ಕಾಂಗ್ರೆಸ್ ಅಲ್ಲಿದ್ದು ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರವನ್ನ ಪ್ರಪಂಚ ಇವತ್ತು ಒಪ್ಕೊಂಡಿದೆ. ಅದರ ಪ್ರತಿಫಲನೆ ಇವತ್ತು ದೇಶ ನಡೀತಾ ಇರೋದು ಅಂತ ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೂ ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ. ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಕಚೇರಿಗೆ ಆಗಮಿಸಿದ್ದಾರೆ. ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಕಾರ್ಯಾಧ್ಯಕ್ಷರು, ಮಾಜಿ ಸಚಿವರು, ಎಂಎಲ್ಸಿಗಳು ಸ್ವಾಗತ ಮಾಡಿದರು. ಈ ವೇಳೆ ಮಾಜಿ ಸಚಿವ ಜಮೀರ್ ಅಹಮದ್, ಬಿ ನಾಗೇಂದ್ರ, ಸಲೀಂ ಅಹಮದ್, ಜಿಸಿ ಚಂದ್ರಶೇಖರ್ ಸೇರಿದಂತೆ ಹಲವರಿದ್ದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹೊಸ ಸಾರಥಿಯ ಪರ್ವ ಶುರುವಾಗಿದೆ. ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಬಿಕೆ ಹರಿಪ್ರಸಾದ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೂನ್ 21ಕ್ಕೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಿಕೆ ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಿರುವ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯಿಸಿದ್ದಾರೆ. ಇನ್ನು 1 ತಿಂಗಳು ಕಾಯೋಣ, ಆಮೇಲೆ ಕಾಂಗ್ರೆಸ್ನವರೇ ಎಲ್ಲ ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಅವರಲ್ಲಿ ಬರ್ತಾ ಇರುವಂತಹ ಗಾಸಿಪ್ಗಳನ್ನು ಅವರೇ ನಿರ್ಮೂಲನೆ ಮಾಡಿಕೊಳ್ಳಿ. ಸಿದ್ದರಾಮಯ್ಯ ನೀತಿ ಆಯೋಗದ ಸಭೆಗೆ ಹೋಗ್ತಾ ಇರಲಿಲ್ಲ, ಡಿಕೆ ಶಿವಕುಮಾರ್ ಹೋಗ್ತಾರೆ ಎಂಬ ಮಾಹಿತಿ ನೋಡಿದೆ. ಇದು ಒಳ್ಳೆಯ ಬೆಳವಣಿಗೆ. ಅಭಿವೃದ್ಧಿಯಲ್ಲಿ ಯಾವುದೇ ರಾಜಕಾರಣ ಬೇಡ ಅಂತ ಹೇಳಿದ್ದಾರೆ ಸೋಮಣ್ಣ. ನಾವು ಏನು ಹೇಳಬೇಕಾಗಿಲ್ಲ, ಇನ್ಮೇಲೆ ಕಾಂಗ್ರೆಸ್ ಅವರೇ ಮಾತನಾಡ್ತಾರೆ. ಒಂದು, ನಾನು ಅವರು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ನಮಗೆಲ್ಲರಿಗೂ ಕೂಡ ಪರಿಚಯ ಇರ್ತಕ್ಕಂಥವ್ರು. ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಅವ್ರ ಅನುಭವವನ್ನು ರಾಜ್ಯಕ್ಕೆ ಹಂಚ್ಕೊಳ್ಳಿ. ಅವರಲ್ಲಿ ಬರ್ತಕ್ಕಂಥ ಕೆಲವು ಈ ರೀತಿಯಾದ ಗಾಸಿಪ್ಗಳನ್ನ ಅವರೇ ನಿವಾರಣೆ ಮಾಡ್ಕೊಳ್ಳಿ. ದೇಶಕ್ಕೋಸ್ಕರ ಅವ್ರು ಏನಾದ್ರು ಮಾಡ್ತಾರೆ ಅಂದರೆ ನಮ್ದೇನು ಅಭ್ಯಂತರ. ಪರಮೇಶ್ವರ್ ಅವರು ಈಗಾಗಲೇ ಅವರೆಲ್ಲ ಕಥೆನ ಹೇಳ್ಕೊಂಡಿದ್ದಾರೆ. ಅವರೆಲ್ಲ ಪೂರ್ತಿ ಹೇಳಿದ್ರಿಂದ ಮತ್ತೆ ನಾನು ಅದನ್ನು ಮರುಕಳಿಸೋದು ಬೇಡ. ಅವ್ರು ಯಾವ ರೀತಿ ಚಿಂತಾಕ್ರಾಂತರಾಗಿದ್ದಾರೋ ಆದರೆ ನನಗೇನದು ಮಾಹಿತಿ ಇಲ್ಲ. ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ 4 ಅವಿರುದ್ಧವಾಗಿ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನಿಂದ 3, ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಯನ್ನ ಅವಿರುದ್ಧವಾಗಿ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಬಿಜೆಪಿಯಿಂದ ಡಾಕ್ಟರ್ ಎಂ ನಾಗರಾಜ್ ಅವಿರುದ್ಧ ಆಯ್ಕೆಯಾಗಿದ್ದಾರೆ. ಪ್ರಧಾನಿಯಾಗಿ ನರೇಂದ್ರ ಮೋದಿ 12 ವರ್ಷ ಪೂರ್ಣ ಹಿನ್ನೆಲೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರು, ಕಾರ್ಯಕರ್ತರು ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಸಂಭ್ರಮಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶೇಷಾದ್ರಿಪುರಂನ ರಾಮಾಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಹಾಗೆಯೇ ವಿಧಾನಸೌಧದ ಅರಳಿ ಮುನೇಶ್ವರ ದೇವಸ್ಥಾನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪೂಜೆ ಮಾಡಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಪೂಜೆಯಲ್ಲಿ ಹಲವು ಬಿಜೆಪಿ ಶಾಸಕರು ಪಾಲ್ಗೊಂಡಿದ್ದರು. ಮೈಸೂರಲ್ಲೂ ಮೋದಿಗಾಗಿ ಅಭಿನಂದನಾ ಜಾಥಾ ನಡೆದು ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ನಗರದ ಅಗ್ರಹಾರ ಸರ್ಕಲ್ನಿಂದ 101 ಗಣಪತಿ ದೇವಸ್ಥಾನದವರೆಗೆ ಜಾಥಾ ನಡೆಯಿತು. ಬಳಿಕ ಮೋದಿಯವರ ಹೆಸರಿನಲ್ಲಿ 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು.
ಶಿವಮೊಗ್ಗದಲ್ಲೂ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಗಿದೆ. ಮೋದಿ ಹೆಸರಲ್ಲಿ ವಿನೋಬನಗರದ ಅಭಿಷ್ಟವರ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರ ಪರ ಘೋಷಣೆ ಕೂಗಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕಾರ್ಯಕರ್ತರು ಸಂಭ್ರಮಿಸಿದರು. ತುಮಕೂರಿನಲ್ಲೂ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಜೋರಾಗಿತ್ತು. ಪ್ರಧಾನಿಯಾಗಿ ನರೇಂದ್ರ ಮೋದಿ 12 ವರ್ಷ ಪೂರೈಸಿದ ಹಿನ್ನೆಲೆ ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ ಬಿಜೆಪಿ ಜಿಲ್ಲಾ ಘಟಕದಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನಿಯಾಗಿ ನರೇಂದ್ರ ಮೋದಿ 12 ವರ್ಷ ಅಧಿಕಾರ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಆಯಿತು. ಬಳಿಕ ಮೋದಿ ಭಾವಚಿತ್ರ ಹಿಡಿದು ಮೆರವಣಿಗೆ ಮಾಡಿ ಸಾರ್ವಜನಿಕರಿಗೆ ಸಿಹಿ ಹಂಚಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಜೋರಾಗಿದೆ. ಟ್ರಂಪ್ ವಾರ್ನಿಂಗ್ ಕೊಟ್ಟರೂ ಇರಾನ್ ಡೋಂಟ್ ಕೇರ್ ಅಂತಿದೆ. ಬಹ್ರೈನ್ನ ಅಮೆರಿಕದ ವಾಯು ನೆಲೆ ಮೇಲೆ ಇರಾನ್ ದಾಳಿ ನಡೆಸಿದ್ದು ಅಮೆರಿಕದ ವಿಮಾನಗಳು ನಾಶ ಆಗಿವೆ. ಹರ್ಮುಜ್ ಬಿಟ್ಕೊಡಲ್ಲ ಅಂತ ಹಠ ಹಿಡಿದಿರುವ ಇರಾನ್ ನಿರಂತರ ದಾಳಿ ಮಾಡ್ತಾ ಇದೆ. ತನ್ನ ದೇಶದ ರಕ್ಷಣಾ ವ್ಯವಸ್ಥೆಗಳ ಮೇಲೆ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ತೀವ್ರ ಎಚ್ಚರಿಕೆ ನೀಡಿದೆ. ನಮ್ಮ ದೇಶದ ಸಾರ್ವಭೌಮತ್ವದ ಮೇಲಿನ ದಾಳಿಯನ್ನ ಸಹಿಸೋದಿಲ್ಲ. ಈ ವೈಮಾನಿಕ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡದೆ ಬಿಡುವುದಿಲ್ಲ ಅಂತ ಅಮೆರಿಕಗೆ ಇರಾನ್ ನೇರ ಎಚ್ಚರಿಕೆ ನೀಡಿದೆ. ಅಮೆರಿಕ ನಡೆಸಿದ ವೈಮಾನಿಕ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿ ಮಾಡಿದೆ. ಬಹರೇನ್, ಕುವೈತ್ ಮತ್ತು ಜೋರ್ಡಾನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಬ್ಯಾಲಿಸ್ಟಿಕ್ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯನ್ನು ನಡೆಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧ ಮತ್ತೆ ಮುಂದುವರೆದಿದೆ. ಟ್ರಂಪ್ ಎಫ್ಸ್ಟೀನ್ ಪ್ರಕರಣದ ಬಗ್ಗೆ ಜಗತ್ತಿನ ಮುಂದೆ ಸತ್ಯವನ್ನ ಹೇಳಬೇಕು, ಅಲ್ಲಿವರೆಗೂ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರುತ್ತದೆ ಅಂತ ಇರಾನ್ನ IRGC ಹೇಳಿದೆ. ಬೆಹ್ರಾನ್ನಲ್ಲಿನ ಅಮೆರಿಕ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ನಡುವೆ ಸಂಘರ್ಷ ತಾರಕಕ್ಕೇರಿದೆ. ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಮಿಲಿಟರಿ ವೈಮಾನಿಕ ದಾಳಿ ನಡೆಸಿದ್ದು 13 ನಾಗರಿಕರು ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಈ ದಾಳಿಯಿಂದ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ದಾವಣಗೆರೆಯಲ್ಲಿ 41 ವರ್ಷದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧಪಟ್ಟಂಗೆ ಪೊಲೀಸರಿಂದ ತೀವ್ರ ವಿಚಾರಣೆ ಆಗ್ತಾ ಇದೆ. ಪ್ರಕರಣದ 9 ಆರೋಪಿಗಳಿಗೆ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶ ಮಾಡಿದೆ. ದಾವಣಗೆರೆಯ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ಜಡ್ಜ್ ಎದುರು 9 ಆರೋಪಿಗಳನ್ನು ಪೊಲೀಸರು ಹಾಜರುಪಡಿಸಿದರು. ಪ್ರಕರಣ ಬಾಲಾಪರಾಧಿಯನ್ನ ರಿಮ್ಯಾಂಡ್ ಹೋಮ್ಗೆ ಶಿಫ್ಟ್ ಮಾಡಲಾಗಿದ್ದು ಉಳಿದ ಆರೋಪಿಗಳನ್ನು 14 ದಿನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ನಟ ದರ್ಶನ್ ಸಹಚರರಿಗೆ ಢವಢವ ಶುರುವಾಗಿದೆ. 5 ಆರೋಪಿಗಳು ಜಾಮೀನು ರದ್ದು ಕೋರಿದ ಆದೇಶ ಇವತ್ತು ಮಧ್ಯಾಹ್ನ 2:00ವರೆಗೆ ಪ್ರಕಟ ಆಗಲಿದೆ. ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶ ಪ್ರಕಟಿಸಲಿದೆ. ಆರೋಪಿಗಳಾದ ವಿನಯ್, ನಂದೀಶ್, ಧನರಾಜು, ಪವನ್, ರಾಘವೇಂದ್ರ ಜಾಮೀನು ರದ್ದು ಕೋರಿ ಸರ್ಕಾರ ಪ್ರಾಸಿಕ್ಯೂಷನ್ ಸಲ್ಲಿಸಿತು. ಬಿಟ್ಕಾಯಿನ್ ಹಗರಣದ ಪ್ರಕರಣದಲ್ಲಿ ನನಗೆ ಇಡಿಯಿಂದ ನೋಟಿಸ್ ಬಂದಿಲ್ಲ ಅಂತ ಆರೋಪಿ ನಲ್ಪಾಡ್ ಹೇಳಿದ್ದಾರೆ. ನಮಗೆ ಆಗದೇ ಇರುವ ಸ್ವಲ್ಪ ಜನ ಮಿನಿಸ್ಟರ್ ತಪ್ಪಿಸಲು ಪೋಸ್ಟ್ ಅನ್ನ ನೋಟಿಸ್ ಬಂತು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಬಿಟ್ಕಾಯಿನ್ ಹಗರಣದ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಯಾರು ಉಪ್ಪು ತಿಂದಿದ್ದಾರೆ ಅವರು ನೀರು ಕುಡಿಲೇಬೇಕು. ನಾವು ಪಾರದರ್ಶಕವಾಗಿ ತನಿಖೆ ಮಾಡಿದ್ದೀವಿ. IT ಅವರು ಸಮನ್ಸ್ ಕೊಟ್ಟಿದ್ದಾರೆ, ಹೋಗ್ತಾರೆ. ಯಾವುದೇ ರೀತಿಯಾದಂತಹ ಗೊಂದಲ ನಮ್ಮಲ್ಲಿಲ್ಲ. ತಪ್ಪು ಮಾಡಿದ್ರೆ ಯಾರು ಕೂಡ ಸಮರ್ಥನೆ ಮಾಡಿಕೊಳ್ಳಲ್ಲ. ಈ ಬಗ್ಗೆ ಇಡಿ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಕಸದ ಗುತ್ತಿಗೆದಾರರ ಜೊತೆಗೆ GBA ಅಧಿಕಾರಿಗಳು ಸಭೆ ನಡೆಸಲಿದ್ದಾರೆ. ಯುದ್ಧದ ಹಿನ್ನೆಲೆ ಡೀಸೆಲ್ ದರ ಏರಿಕೆ ಆಗಿರುವ ನೆಪದಲ್ಲಿ ಸಭೆ ನಡೆಸಲಾಗ್ತಾ ಇದೆ. ಕಸದ ಸಾಗಾಣಿಕೆ ವೆಚ್ಚದ ದರ ಏರಿಸುವಂತೆ ಕಸದ ಗುತ್ತಿಗೆದಾರರು ಮನವಿ ಮಾಡಿದ್ದಾರೆ. ಹೀಗಾಗಿ ಗುತ್ತಿಗೆದಾರರ ಜೊತೆ GBA ಚೀಫ್ ಕಮಿಷನರ್ ಸಭೆ ಮಾಡಿ ದರ ಏರಿಕೆ ಬಗ್ಗೆ ನಿರ್ಧರಿಸಲಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿ ನೋಡೋಣ. ರಾಜ್ಯದಾದ್ಯಂತ ಭಾರೀ ಮಳೆ ಮುನ್ಸೂಚನೆ ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಿ ಮಳೆ ಮುನ್ಸೂಚನೆ ನೀಡಲಾಗಿದೆ. ಜೂನ್ 15ರವರೆಗೂ ಕರಾವಳಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದ್ದು ಮೀನುಗಾರರು ಸಮುದ್ರಕ್ಕೆ ತೆರಳುವ ಮುನ್ನ ಸ್ಥಳೀಯ ಹವಾಮಾನ ಎಚ್ಚರಿಕೆಗಳನ್ನು ಪಾಲಿಸುವಂತೆ ಸೂಚನೆ ಕೊಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆಯಿಂದ ಕಾರು ಅಪಘಾತ ನಡೆದಿದೆ. ಶೃಂಗೇರಿ ತಾಲೂಕಿನ ನೆಮ್ಮಾರು ಗ್ರಾಮದ ಬಳಿ ಅಪಘಾತ ನಡೆದಿದೆ.
ಬೆಳಗಾವಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಬೈಲಹೊಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಸೋಕಲತಲಿ ಜಲಪಾತಗಳ ವೈಭವ ಕಣ್ಮನ ಸೆಳೀತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಂಪದೇನಹಳ್ಳಿ ಗ್ರಾಮದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ವೇಳೆ ಹೈ ಡ್ರಾಮಾ ಆಗಿದೆ. ಜೆಸಿಬಿಗಳು ಬರ್ತಾ ಇದ್ದಂಗೆ ಮನೆ ಬಿಡದೆ ಕುಟುಂಬಸ್ಥರು ಮನೆಯಲ್ಲೇ ಅವಿತುಕೊಂಡಿದ್ರು. ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಮನೆ ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ರು. ಮನೆಗಳ ತೆರವಿಗೆ ಅವಕಾಶ ಕೊಡದೆ ಕೈಯಲ್ಲಿ ಪೆಟ್ರೋಲ್ ಹಿಡಿದು ಪ್ರತಿಭಟಿಸಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ದೊಡ್ಡ ಹಾಕಡೆ ಬಳಿ ಬಿಎಂಆರ್ಟಿಕೆ ಅನುಮೋದಿತ ಬಡಾವಣೆಯನ್ನು ರಾತ್ರೋರಾತ್ರಿ ಧ್ವಂಸ ಮಾಡಲಾಗಿದೆ. ಗಿಡ, ಮರ, ರಸ್ತೆ, ಚರಂಡಿ, ವಿದ್ಯುತ್ ಕಂಬ ಸೇರಿದಂತೆ ಎಲ್ಲವನ್ನ ಕಿಡಿಗೇಡಿಗಳು ನೆಲಸಮ ಮಾಡಿದ್ದಾರೆ. ಜೆಸಿಬಿಯಲ್ಲಿ ಇಡೀ ಬಡಾವಣೆಯನ್ನ ನೆಲಸಮ ಮಾಡಿ ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡಲಾಗಿದೆ. 25 ವರ್ಷದ ಹಿಂದಿನ ಬಿಎಂಆರ್ಟಿಕೆ ಅಪ್ರೂವ್ಡ್ ಬಡಾವಣೆಯನ್ನ ಕಬ್ಜಾ ಮಾಡಲು ಸುರೇಶ್ ಎಂಬ ವ್ಯಕ್ತಿ ಧ್ವಂಸ ಮಾಡಿಸಿದ್ದಾನೆ ಎನ್ನಲಾಗಿದೆ. ಈ ಬಗ್ಗೆ ಹಲವು ಬಾರಿ ಆನೇಕಲ್ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರು. ಬ್ಯಾಗಡದೇವನಹಳ್ಳಿ ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟರು. ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ನಿವೇಶನದಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಶಿವಜ್ಯೋತಿ ಲೇಔಟಲ್ಲಿ ಬಿ ಬ್ಲಾಕಲ್ಲಿ ನಮ್ಮದು 15-16 ನಂಬರ್ 2 ಸೈಟ್ ಇದೆ. ಇದು ನಾವು 2004ರಲ್ಲಿ ಇದು ತೊಗೊಂಡಿದ್ದು. ಇದು BMRD ಅಪ್ರೂವಲ್ ಆಗಿದೆ. ಇದು ಕಾನೂನು ಪ್ರಕಾರ ಕರೆಕ್ಟಾಗಿರುತ್ತೆ ಅಂತ ಹೇಳಿ ನಾವು ಇದನ್ನು ಕೊಂಡ್ಕೊಂಡಿದ್ದೀವಿ. ಸೊ ಈಗಿರುವಾಗ ಇತ್ತೀಚೆಗೆ ಈಗ ಒಂದು 2 ತಿಂಗಳಿಂದ ಈಚೆಗೆ ಏಕಾಏಕಿ ಇಲ್ಲಿ ಎಲ್ಲ ರಸ್ತೆಗಳಲ್ಲಿದ್ದಂಥ ಮರಗಳನ್ನೆಲ್ಲನೂ ಕಡ್ದಾಕಿದ್ದಾರೆ. ಇದೊಂದು ಸ್ವಲ್ಪ ಮಾತ್ರ ಬಿಟ್ಟಿದ್ದಾರೆ ಈ ಕಡೆಗೆ. ಆಮೇಲೆ CA ಸೈಟು ಪಾರ್ಕ್ಗಳಿತ್ತು, ಆ ಪಾರ್ಕ್ಗಳೆಲ್ಲ ನಾಶ ಮಾಡಿದ್ದಾರೆ. ಆಮೇಲೆ ರೋಡ್ಗಳನ್ನ ಕೂಡ ಎಲ್ಲ JCBಯಲ್ಲಿ ಕಿತ್ತಾಕ್ಬಿಟ್ಟು ಅದನ್ನೆಲ್ಲನೂ ಈಗ ಇದು ಉಳೋದಕ್ಕೆಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಆಮೇಲೆ ನಾವು ಈ ಜಮೀನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದು ಅಂತ ಹೇಳ್ತಾರೆ. ಯಾರೋ ಈ ಥರ ಬಂದು ಎಲ್ಲ ಲೇಔಟ್ನೆಲ್ಲ ಹಾಳು ಮಾಡಿ, ನಾವು ಕಾಂಪೌಂಡ್ ಹಾಕಿರೋದನ್ನೆಲ್ಲ ಇದು ಮಾಡಿ ಹೊಡೆದಾಕಿ, ಮನೆ ಕಟ್ಟಿರೋ ಬಿಲ್ಡಿಂಗ್ನೇ ಹೊಡೆದಾಕಿ, ಆಮೇಲೆ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಸೇರಬೇಕಾಗಿರೋವಂಥದ್ದು CA ಸೈಟ್ ಆಗಲಿ, ಒಂದು ಪಾರ್ಕ್ ಆಗಲಿ, ಒಂದು ರಸ್ತೆ ಆಗಲಿ, ಯಾವುದನ್ನು ಬಿಡದೆ ಎಲ್ಲನೂ ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಈಗ ಇಮ್ಮಿಡಿಯೇಟಾಗಿ ಸರ್ಕಾರದವರು ಎಚ್ಚೆತ್ಕೊಂಡು ಇದನ್ನು ಕಾಪಾಡ್ಕೊಳ್ಬೇಕು. ಪ್ಲಸ್ ನಮಗೂ ಹೆಲ್ಪ್ ಮಾಡಬೇಕು. ನಾವು ಸೈಟ್ ಓನರ್ಸು ನಾವಿಲ್ಲಿದ್ದೀವಿ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಬೆಂಗಳೂರು ದಕ್ಷಿಣದಲ್ಲಿ 12,719 ಗೃಹಲಕ್ಷ್ಮಿಯರು ಯೋಜನೆಯಿಂದ ಡಿಲೀಟ್ ಆಗಿದ್ದಾರೆ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ 6,624 ಮೃತರು ಪತ್ತೆಯಾಗಿದ್ದಾರೆ. 4,800 ತೆರಿಗೆ ಪಾವತಿದಾರರು ಫಲಾನುಭವಿಗಳ ಪಟ್ಟಿಯಲ್ಲಿ ಪತ್ತೆಯಾಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ರಾಜ್ಯದಲ್ಲಿ 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು, ಇನ್ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಆರೋಗ್ಯ ಸಚಿವ UT ಖಾದರ್ ರಾಜ್ಯ ಮಟ್ಟದ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಆರೋಗ್ಯ ಇಲಾಖೆಯ DHO, CHO, DD ನಿರ್ದೇಶಕರು ಹಾಗೂ ಆಯುಕ್ತರ ಜೊತೆ ಇಲಾಖೆ ಸಮಸ್ಯೆಗಳ ಬಗ್ಗೆ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಬೆಂಗಳೂರಿನಲ್ಲೇ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಹದಗೆಟ್ಟಿದೆ. ಕಾಕ್ಸ್ಟೌನ್ನಲ್ಲೂ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಆರೋಗ್ಯಕ್ಕೆ ಗ್ಯಾರಂಟಿ ಇಲ್ಲವಾಗಿದೆ. ಶಾಲೆ ಮುಂದೆ ಮೋರಿ ನೀರು ನಿಂತು ಮಕ್ಕಳು ಓಡಾಟಕ್ಕೆ ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ದೂರು ಕೊಟ್ಟರೂ ಪಾಲಿಕೆ ಅಧಿಕಾರಿಗಳು ಮೌನವಾಗಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿರುವ ಟಿಎಂಸಿಯಲ್ಲಿ ಬಿರುಗಾಳಿ ಎದ್ದಿದೆ. ಟಿಎಂಸಿ ತೊರೆಯಲು 20 ಸಂಸದರು ಮುಂದಾಗಿದ್ದಾರೆ. ಸಯೋನಿ ಘೋಷ್ ಹಾಗೂ ರಾಜ್ಯಸಭಾ ಸದಸ್ಯೆ ಸುಷ್ಮಿತಾ ದೇವ್ ಕೂಡ ಟಿಎಂಸಿಗೆ ಗುಡ್ ಬೈ ಹೇಳಲು ಮುಂದಾಗಿದ್ದಾರೆ.